ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಮತ್ತೀಗ ಮೋದಿ ವರ್ಸಸ್ ಸಿದ್ದರಾಮಯ್ಯ ಈ ರಾಜ್ಯಗಳ ಪಾಲದ ದೃಷ್ಟಿಗಳು ಮತ್ತು ತಿಕ್ಕಾಡ ಶುರುವಾಯ್ತಾ. ಯಾಕೆಂದರೆ 41 ಇದ್ದಿದ್ದು 40% ಮಾಡುವಂಥ ಪ್ರಯತ್ನವನ್ನು ಮೋದಿಯವರ ಸರ್ಕಾರ ಮಾಡಲಿಕ್ಕತ್ತದ ಅಂತೇಳಿ ಒಂದು ಏನು ಅಥವಾ ಗುಲ್ಲ ಎದ್ದ ತಕ್ಷಣ ಈಗ ಮತ್ತೆ ಸಿದ್ದರಾಮಯ್ಯನವರು ಕೆಣಕಿದ ನಾಗಿನಗತೆ ಬುಸ್ಬಿಡ್ತಾ ಇದ್ದಾರೆ, ತಪ್ಪು ಮಾಡ್ತಾ ಇದ್ದಾರೆ. ಇವರು ಗ್ಯಾರಂಟಿಗಳು ನಿಲ್ಲಿಸಿ ಆದಷ್ಟು ತಮ್ಮ ಲಾಭ ಮಾಡ್ಕೊಳ್ಕಿರ್ತಾರೆ. ರಾಜಕೀಯವಾಗಿ ಅನುದಾನ ಕೊಡೋದಿಲ್ಲ ಗ್ಯಾರಂಟಿ ಇದ್ದವರಿಗೆ ಎನ್ನುವಂಥ ಮಾತುಗಳು ಇನ್ನೂ ಎಲ್ಲ ತೆಗೆದುಕೊಂಡಿದ್ದಾರೆ. ಅದು ನಮ್ಮ ಹಕ್ಕು ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಜೊತೆಗೆ ನಮ್ಗೆ 50% ಕೊಡಬೇಕು ನಮ್ಮದು ಅಂತ. ಯಾಕಂದ್ರೆ ವರ್ಷಕ್ಕೆ ನಾವು 4 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತೀವಿ, ನಮ್ಗೆ ಅರ್ಧ ಕೊಡ್ರಿ, ಇಲ್ಲ ನಮ್ಮ ರಾಜ್ಯಕ್ಕೆ ಬಿಟ್ಟು ಕೊಡ್ರಿ ಅಂತ. ಇಲ್ಲ ರಾಜ್ಯಕ್ಕೆ ಏನು ಕೊಡ್ತಾನ, ಇಲ್ಲ ನೀವು ಸಾಲದ ರೂಪಾಯಿ ಕೊಡಬೇಕು, ಮತ್ತೇನು ಕೊಡಬೇಕು ಅಂತ ನಮ್ಮ ಪಾಲು ನಮಗೆ ಕೊಡ್ರಿ, ಅದೇ ಆಗ್ತಾಯಿಲ್ಲ ಅನ್ನುವಂಥ ಮಾತು ತೆಗಿತಾ ಇದ್ದಾರೆ. ಜೊತೆಗೆ ಇನ್ನೂ ಅನೇಕ ವಿಷಯ ಚರ್ಚೆ ಮಾಡ್ತಾ ನಮ್ಮ ಪಾಲಿಗೆ ಇಲ್ಲಿವರೆಗೆ ಎಷ್ಟು ಲಾಸ್ ಆಗೈತೆ ಅಂದ್ರೆ 68,775 ಕೋಟಿ ರೂಪಾಯಿ ಲಾಸ್ ಆಗಿದೆ ನಮಗೆ ಕಳೆದ 5 ವರ್ಷಗಳಲ್ಲಿ. ಇವರು ಸರಿಯಾಗಿ ಪಾಲ ಕೊಡಲಾರ್ದು ಒಂದು ವಾದ ಮಂಡಿಸ್ತಾರೆ. ಯಾಕಂದರೆ 4 ಲಕ್ಷ ಕೋಟಿ ರೂಪಾಯಿ ನಾವು ವರ್ಷಕ್ಕೆ ಟ್ಯಾಕ್ಸ್ ಕಟ್ಟಿವು, ನಮಗೆ ಬರಬೇಕಾದ ಬರ್ತಾಯಿಲ್ಲ, ಕೇವಲ 15% ಬರ್ತಾಯಿದೆ. ಇದರೊಂದಿಗೆ ಇನ್ನೊಂದು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಕೇಂದ್ರದವರು ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ಇನ್ನೂ MP ಸೀಟ್ನ ಕಡಿಮೆ ಮಾಡೋದು ಸಾಧ್ಯವು ಕಾಣ್ತಾ ಇದ್ದಾವೆ. ಇದು ಸಹಿತ ಇವತ್ತು ದಕ್ಷಿಣ ಭಾರತದಲ್ಲೇ ವಿಶೇಷವಾಗಿ ಒಂದು ಕಿಚ್ಚು ಕಾರಣ ಆಗಲಿಕ್ಕಂತ. ಈ ಕರ್ನಾಟಕದಲ್ಲಿ 28, 26